ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ದಾಸಶ್ರೇಷ್ಠ ಕನಕದಾಸ ಸಮಾಜದಲ್ಲಿನ ಮೂಢನಂಬಿಕೆ, ಜಾತಿ ಪದ್ಧತಿ ಸೇರಿದಂತೆ ಅನಿಷ್ಟ ಪದ್ಧತಿಗಳ ವಿರುದ್ಧ ಧ್ವನಿ ಎತ್ತಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿದ ಮಹಾನ್ ದಾರ್ಶನಿಕರು ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ನಗರದ ತಾಲೂಕು ಆಡಳಿತ ಭವನದ ಮುಂದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ಶಿಡ್ಲಘಟ್ಟ ತಾಲೂಕು ಕುರುಬರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕನಕದಾಸರ ಜಯಂತ್ಯೋತ್ಸವದ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಕನಕದಾಸರು ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ. ಅವರು ಕಾವ್ಯ ಹಾಗೂ ಕೀರ್ತನೆಗಳ ಮೂಲಕ ಸಮಾಜದಲ್ಲಿ ಬೇರೂರಿದ್ದ ಕಂದಾಚಾರಗಳನ್ನು ಹೋಗಲಾಡಿಸಲು ಶ್ರಮಿಸಿ ಸಾಹಿತ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡಿ ಎಲ್ಲರನ್ನೂ ಸಮಾನತೆ ದೃಷ್ಟಿಕೋನದಿಂದ ನೋಡುವಂತೆ ತಿಳಿಸಿ ವಿಶ್ವ ಮಾನವರಾದವರು ಎಂದರು. ಇವತ್ತು ಇಡೀ ರಾಜ್ಯದಲ್ಲಿ 2008ರಿಂದ ಮಾನ್ಯ ಸರ್ಕಾರ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಕನಕದಾಸರು ಜಯಂತಿ ಮಾಡಲಿಕ್ಕೆ ಕಾರಣ 15ನೇ ಶತಮಾನ ಮತ್ತು 16ನೇ ಶತಮಾನದಲ್ಲಿ ನಡೆದಂಥ ಕನಕದಾಸರ ಒಂದು ಇತಿಹಾಸವನ್ನು ನೋಡಿ ಇವತ್ತು ಈ ಒಂದು ಸರ್ಕಾರ ಅವರ ಒಂದು ಇತಿಹಾಸವನ್ನು ಈ ಸಮಾಜಕ್ಕೆ ತಲುಪಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದೆ. ಇವತ್ತು ನಾವು ಇತಿಹಾಸ ಓದಿದಾಗ ಕನಕದಾಸರು ಅವರು ವೀರಪ್ಪ ನಾಯ್ಕ ಮತ್ತು ಬಚ್ಚಮ್ಮನವರ ಮಗ. ಅವರು ವೀರಪ್ಪ ನಾಯ್ಕ ಬಚ್ಚಮ್ಮನಿಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ಅವರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ತಿರುಪತಿ ವೆಂಕಟರಮಣ ಸ್ವಾಮಿ, ಅವರು ಹೋಗಿ ಅಲ್ಲಿ ಆ ದರ್ಶನ ಪಡ್ಕೊಂಡು ನಮಗೆ ಮಕ್ಕಳಿಲ್ಲ ಅಂತೇಳಿ ಒಂದು ಅರಕೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕನಕದಾಸರು ಅವರ ಹೊಟ್ಟೆಯಲ್ಲಿ 1509ನೇ ಇಸ್ವಿಯಲ್ಲಿ ಜನಿಸಿದ್ದಾರೆ. ಇವತ್ತು ಕನಕದಾಸರಿಗೆ 4 ಹೆಸರುಗಳಿದೆ. ಈ ನಾಡಿನ ಜನತೆ ಆಗಿದ್ದಂಥವರು ಅವರು 4 ಹೆಸರು ಇಟ್ಟಿದ್ದಾರೆ. ಒಂದು, ಅವರು ಜನಿಸಂಥ ಸಂದರ್ಭದಲ್ಲಿ ಅವರಿಗೆ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ. ಕೆಲವು ದಿನಗಳಾದ ಮೇಲೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ. ಏನಿವತ್ತು ಬಾಡ ಗ್ರಾಮದಲ್ಲಿ ಅವರು ಜನಿಸಿ ಅಲ್ಲಿ 78 ಗ್ರಾಮಗಳಿಗೆ ಅವರು ದಂಡನಾಯಕನಾದಂಥ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂಥ ಜನ ಅವ್ರನ್ನ ಕನಕನಾಯಕ ಅಂತ ಕರೀತಾರೆ. ಅದಾದ ಮೇಲೆ ಹಲವಾರು ಘಟನೆಗಳು ಇವತ್ತು ನಾವು ಇತಿಹಾಸ ನೋಡಿದಾಗ ಅವರು ಆವತ್ತು ಒಂದು ಮಾತು ಹೇಳ್ತಾರೆ. ಆ ಮಾತು ಪ್ರತಿಯೊಬ್ಬರು ಅದನ್ನ ಆಲಿಸ್ಬೇಕು. ಕುಲವೇ ಎಂದು ಒಡೆದಾಡಿ ಉಚ್ಚಾಪುರ, ಇದನ್ನ ನಾವೆಲ್ಲರೂ ಆಲಿಸ್ಬೇಕಾಗ್ತದೆ. ಯಾಕೆ ಆ ಮಾತು ಹೇಳಿದರು? ಅವರು 250 ದಾಸರುಗಳಲ್ಲಿ ಸೂತ್ರದಾಸರು ಕನಕದಾಸರು. ಇಡೀ ಜಗತ್ತಿನಲ್ಲಿ ಇವತ್ತು ಅವರ ಕನಕದಾಸರು ಅನ್ನೋಂಥದ್ದು ಇಡೀ ಜಗತ್ತಿನಲ್ಲಿ ಒಂದು ಇವತ್ತು ಪ್ರತಿ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಕನಕದಾಸರ ಬಗ್ಗೆ ಈಗಾಗಲೇ ಎಲ್ಲರೂ ಅರಿವು ಮೂಡಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಒಂದು ಜವಾಬ್ದಾರಿ, ಇವತ್ತು ನಾವು ಈ ಎಲ್ಲ ಮಹನೀಯರು 12ನೇ ಶತಮಾನದಲ್ಲಿ ಏನು ನಾವು ನೋಡಿದಂಥ ವಿಶ್ವಗುರು ಬಸವಣ್ಣನವರು, ಇನ್ನು ಹಲವಾರು ಮಹನೀಯರು ಈ ನಾಡಿಗಾಗಿ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ತ್ಯಾಗವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ಕೊಂಡು ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ಕನಕದಾಸರು ಅನ್ನೋ ಹೆಸರು ಬರಬೇಕಾದ್ರೆ ಅದಕ್ಕೊಂದು ಕಥೆ ಇದೆ, ಒಂದು ಇತಿಹಾಸ ಇದೆ. ಈ ಕನಕ ಅನ್ನುವಂಥದ್ದು ಅವರ ಒಂದು ಮನೆ ಕಟ್ಟಂಥ ಸಂದರ್ಭದಲ್ಲಿ ಅವ್ರಿಗೊಂದು 7 ಕೊಬ್ಬರಿಗೆ ಬಂಗಾರ ಸಿಕ್ಕಿರ್ತದೆ. ಆ ಬಂಗಾರವನ್ನು ಅವತ್ತು ಅವತ್ತು ಆ ಆಸ್ಥಾನದಲ್ಲಿಟ್ಟು, ವಿಜಯನಗರ ಆಸ್ಥಾನದಲ್ಲಿಟ್ಟು ಅಲ್ಲಿರ್ತಕ್ಕಂಥ ಬಡವರಿಗೆ ದೇವಸ್ಥಾನಗಳು ಕಟ್ಟಲಿಕ್ಕೆ, ಕೆರೆ ಕಟ್ಟಲಿಕ್ಕೆ ಅವರು ದಾನ ಮಾಡಿದ್ದಾರೆ. ಅದಕ್ಕೆ ಅವ್ರನ್ನ ಕನಕದಾಸರು ಅಂತ ಕರೀತಾರೆ. ಇವನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು. ನಾವು ವಿಶೇಷವಾಗಿ ಜನಪ್ರತಿನಿಧಿಗಳು ಇವತ್ತು ಕನಕದಾಸರು ಕುರುಬ ಸಮುದಾಯದವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕುರುಬ ಸಮುದಾಯದವರು. ಈ ಒಂದು ವೇದಿಕೆ ಮುಖಾಂತರ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 24/11/2025
ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರು ಏನು ಹೈಟೆಕ್ ಮಾರ್ಕೆಟ್ ಜಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಉದ್ಘಾಟನೆಗಳು, ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಎಲ್ರಿಗೂ ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಆ ಕಾರ್ಯಕ್ರಮವನ್ನು ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಈ ಸಮುದಾಯದ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಇವತ್ತು ಅವರ ಒಂದು ಬೇಡಿಕೆಯನ್ನು ಮುಂದೆ ಇಟ್ಟಿದ್ದಾರೆ. ಇವತ್ತು ಕನಕದಾಸರಿಗೆ ಭವನ ಕಟ್ಟಲಿಕ್ಕೆ ನಮಗೊಂದು ಜಾಗವನ್ನು ಕೊಡಬೇಕಂತೇಳಿ ಆದಷ್ಟು ಬೇಗ ದಂಡಾಧಿಕಾರಿ ಗಮನಕ್ಕೆ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಆ ಸಮುದಾಯದವರಿಗೆ ನಾವು ಕನಕದಾಸರ ಒಂದು ಭವನ ಕಟ್ಟಲಿಕ್ಕೆ ಜಾಗವನ್ನು ಮಾಡಿಕೊಡ್ತೀರ ಅಂತ ಈ ಸಂದರ್ಭ ತಮ್ಮೆಲ್ಲರಿಗೂ ಹೇಳ್ತಾ, ಇವತ್ತು ಕನಕದಾಸರು ಅವತ್ತು ಒಂದು ಆಡಳಿತ ಅಧಿಕಾರದ ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು, ನಾವು ಜನಪ್ರತಿನಿಧಿಗಳು ಆಡಳಿತ ನಡೆಸ್ತಕ್ಕಂಥವ್ರು ಒಂದು ಸಮುದಾಯದ ಪರವಾಗಿ ಯಾವತ್ತು ಕೆಲಸ ಮಾಡಬಾರ್ದು, ಎಲ್ಲ ಸಮುದಾಯಗಳ ಪರವಾಗಿ ನಾವು ಕೆಲಸ ಮಾಡಿದಾಗ ಅದು ಈ ಭೂಮಿ ಮೇಲೆ ಶಾಶ್ವತವಾಗಿರ್ತದೆ ಅಂತ ಈ ಸಂದರ್ಭದ ತಮ್ಮೆಲ್ಲರ ಗಮನ ತರ್ತಾ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟು ಮೊದಲಿಗೆ ನಗರದ ಕೆಂಪಣ್ಣ ವೃತ್ತದಲ್ಲಿರುವ ಶ್ರೀ ಕನಕ ಭಜನೆ ಮನೆಯಲ್ಲಿ ಕನಕದಾಸರ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ನಂತರ ತಾಲೂಕು ಕಚೇರಿ ಬಳಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಶೇಕಡಾ 90 ಹಾಗೂ ಪಿಯುಸಿಯಲ್ಲಿ ಶೇಕಡಾ 85ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಹಾಗೂ ಎಚ್ಡಿ ದೇವೇಗೌಡ ಮತ್ತು ಜೆಪಿ ನಾರಾಯಣ ಅವರ ಸೇವಾಭಿವೃದ್ಧಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರೋತ್ಸಾಹಧನ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕುರುಬ ಸಮುದಾಯದ ಪವಿತ್ರವಾದ ತಲೆ ಮೇಲೆ ಕಾಯಿ ಪವಾಡವನ್ನ ನಡೆಸಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಕನಕದಾಸರ ಭಾವಚಿತ್ರಗಳನ್ನು ಹೊತ್ತ ಬೆಳ್ಳಿ ರಥಗಳ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ, ಗಾರುಡಿ ಗೊಂಬೆ, ಕುಡುಕರ ಗೊಂಬೆ, ಕೇರಳ ಚಂಡಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗು ತಂದವು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷೆ ತಹಶೀಲ್ದಾರ್ ಗಗನ ಸಿಂಧು, ಇಒ ಹೇಮಾವತಿ, ಪೌರಾಯುಕ್ತೆ ಅಮೃತ, ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎ ನಾಗರಾಜ್, ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್, ಪ್ರಧಾನ ಕಾರ್ಯದರ್ಶಿ ರಾಮಾಂಜಿ, ಯುವ ಮುಖಂಡ ಕುರುಬರಪೇಟೆ ಆನಂದ್, ಹಿತ್ತಲಹಳ್ಳಿ ಎಚ್ಆರ್ ವೆಂಕಟೇಶ್, ಜೋಗುಪೇಟೆ ರಾಮು, ಪಿಎಲ್ಡಿ ಮಾಜಿ ಅಧ್ಯಕ್ಷ ಎ ರಾಮಚಂದ್ರಪ್ಪ, ಸುಬ್ರಹ್ಮಣಿ, ಕನ್ನಪ್ಪನಹಳ್ಳಿ ಲಕ್ಷ್ಮೀನಾರಾಯಣ್, ಬಂಕ್ ಮುನಿಯಪ್ಪ, ಬಸವಾಪಟ್ಟಣ ಆನಂದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ.